ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಸ್ವಾಗತ. ಬಂಡೆ ಮಹಾಂಕಾಳಮ್ಮ ದೇವಸ್ಥಾನ ಅಂದರೆ ಒಂದು ಪಾಸಿಟಿವ್ ವೈಬ್ಸು. ನಾವಿಲ್ಲಿ 2-3 ಚಿತ್ರ ಪೂಜೆ ಮಾಡಿದ್ದೀವಿ, ಎಲ್ಲ ಒಳ್ಳೆ ಸಕ್ಸಸ್ ಸಿಕ್ಕಿದೆ. ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆಶೀರ್ವಾದ ಸಿಕ್ಕಿದೆ. ಮತ್ತು ಈ ವಿಚಾರದಲ್ಲಿ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಲವ್ ಕೇಸ್, ಜೈಶ್ ನಿರ್ದೇಶನ, ಒಂದು 20 ವರ್ಷದ ಅನುಭವ ಇರುವಂಥ ನಿರ್ದೇಶಕ. ಅವ್ರ ಅನುಭವ ಎಲ್ಲಿ ಗೊತ್ತಾಗುತ್ತೆ ಅಂದರೆ, ಒಂದು ಕತೆ ಅಂತ ಬಂದಾಗ ಇಷ್ಟು ಪಾತ್ರಗಳಿಗೂ ಒಳ್ಳೊಳ್ಳೆ ಕ್ಯಾಸ್ಟಿಂಗ್ ಮಾಡಿರೋದು. ಪಾತ್ರವರ್ಗದಲ್ಲಿ ಯಾವಾಗಲೂ ಪಾತ್ರಗಳೇ ಸಿನಿಮಾನ ಗೆಲ್ಲಿಸೋದು, ಆಮೇಲೆ ತಂಡ ಕಟ್ಟೋದು. ಸೊ ಈ ತಂಡದಲ್ಲಿ ಯುವ ಪ್ರತಿಭೆ ಅಂದರೆ ನಮ್ಮ ಹರಿಕೃಷ್ಣ ಸರ್ ಅವರ ಸನ್ ಆದಿ ಫಸ್ಟ್ ಟೈಮು ಫುಲ್ ಫ್ಲೆಡ್ಜೆಡ್ ಆಗಿ ಮ್ಯೂಸಿಕ್ ಮಾಡ್ತಾ ಇರೋದು. ಸೊ ಇಂಡಸ್ಟ್ರಿಗೆ ವೆಲ್ಕಮ್ ಹೇಳ್ತಾ ಇದ್ದೀವಿ. ಏಕೆಂದರೆ ಯಾವಾಗಲೂ ಅವ್ರಿಗೆ ಅದೊಂದು ಹೊರೆ ಇರುತ್ತೆ, ತಂದೆ ಒಂದು ಇದರಲ್ಲಿ ನಡ್ಕೊಂಡು ಹೋಗಬೇಕು, ತಾನೇನೋ ಪ್ರೂವ್ ಮಾಡಬೇಕು ಅಂತ. ಸೊ ಆದಿ ಒಳ್ಳೇದಾಗಲಿ. ಮತ್ತು ಅಮ್ಮನೂ ಜೊತೆಗೆ ಬಂದಿದ್ದಾರೆ, ಬಂಡೆ ಮಕ್ಕಳಮ್ಮನೂ ಜೊತೆಗಿದ್ದಾರೆ. ಸೊ ಒಳ್ಳೇದಾಗೇ ಆಗುತ್ತೆ. ಇನ್ನು ನಿರ್ಮಾಣ ಅಂತ ಬಂದಾಗ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡೇ ಮಾಡ್ತಾ ಇರೋದು. ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಈ ಟೀಮಲ್ಲಿ. ಏನೇ ಆದ್ರೂ ಚರ್ಚೆ ಮಾಡ್ತಾರೆ. ಸೊ ಇದು ಮಾಡೋಣ, ಇದು ಹಿಂಗೆ ಮಾಡೋಣ ಅಂತ ಒಂದು ವ್ಯಾಕರಣ ಇಟ್ಕೊಂಡೇ ಸಿನಿಮಾ ಮಾಡ್ತಾಯಿದ್ದಾರೆ. ಸೊ ಅದೊಂದು ಖುಷಿ ಆಗುತ್ತೆ. ಇನ್ನು ಸಿನಿಮಾ ವಿಚಾರದಲ್ಲಿ ಕಿಟ್ಟಣ್ಣ ಹೇಳಿದ್ರು, ರಂಜನ್ನು ಮತ್ತು ವಂಶಿದು ನಿಷ್ಕಲ್ಮಶ ಪ್ರೇಮ ಕಥೆ ಅಂತ. ಆ್ಯಕ್ಚುಲಿ ಅದಕ್ಕೆ ಕಲ್ಮಶ ಆಗೋದೇ ಕಿಟ್ಟಿ. ಹೆಂಗೆ ಹೇಳಿದ್ರಿ ನೀವು ನಿಷ್ಕಲ್ಮಶ ಅಂತ? ತಾನು ಮಾಡ್ಬಿಟ್ಟು ಸುಮ್ಮನೆ ಕೂತವ್ರೆ. ಚೆನ್ನಾಗಿದೆ. ಕಿಟ್ಟಣ್ಣನ ಪಾತ್ರ ತುಂಬಾ ಚೆನ್ನಾಗಿದೆ. ತುಂಬ ಇದಾದಮೇಲೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರೋವಂತಹ ಇದರಲ್ಲಿ ಕಿಟ್ಟಣ್ಣನ ನೋಡ್ತಾ ಇದ್ದೀವಿ. ಮತ್ತು ತುಂಬ ವಿರಳ ನಟರು ವಾಯ್ಸಿಂದಾನೇ ಇದು ಅವ್ರ ವಾಯ್ಸು ಅಂತ ತಿಳ್ಕೊಳೋ ಅಂಥ ನಟ ಕಿಟ್ಟಿ. ತಮ್ಮ ಅಭಿನಯದಿಂದಾನೇ ಇವತ್ತು ಕನ್ನಡಿಗರ ಮನಸ್ಸನ್ನು ಗೆದ್ದಿರೋವಂಥ ನಟ. ಸೊ ಅವರು ಈ ಪಾತ್ರಕ್ಕೆ ಒಪ್ಪಿಗೆ ಕೊಟ್ಟಿರೋದು ಮತ್ತು ಜೊತೆಗಿರೋದು. ಮತ್ತು ಯಾವುದೇ ಇದಿಲ್ಲ, ಯಾವಾಗ ಬರ್ಬೇಕು ಹೇಳಿ ಆಫೀಸ್ಗೆ, ಎಲ್ಲರ ಥರ ಬರ್ತೀನಿ, ನನಗೂ ಒಂದು ರೀಡಿಂಗ್ ಕೊಡ್ರಿ, ಆ ಥರ ಒಂದು ಇದು ಮಾಡ್ಕೊಂಡು ಬಂದವರು. ಇನ್ನು ನಾಗಭೂಷಣ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಯಾವ ಸೀನ್ ಪೇಪರ್ ಕೊಟ್ಟರು ಚೆಚ್ಚಿ ಬಿಸಾಕ್ತಾನೆ. ಈಗ ನಾನು ಸಲಗ ಅಲ್ಲಿ ಅನಿಸುತ್ತೆ ಅಡ್ವೊಕೇಟ್ ಕ್ಯಾರೆಕ್ಟರ್ ಮಾಡಿದ್ದು. ಆಮೇಲೆ ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ರು ನಾಗಭೂಷಣು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಕನ್ನಡಕ್ಕೆ ಒಬ್ಬರು ನವಾಜುದ್ದೀನ್ ಸಿದ್ದಿಕಿ ಥರದ ನಟ ಅಂದರೆ ಅದು ನಾಗಭೂಷಣ್ ಅಂತ. ಯಾಕಂದರೆ ನಾವು ಅಭಿಪ್ರಾಯ, ನಮಗೆ ಡೈರೆಕ್ಟ್ರುಗಳು ಹೇಳಿದಾಗ ಇಲ್ಲ ಆ ಪಾತ್ರ ನಿಭಾಯಿಸ್ತಾನೆ, ಎಲ್ಲೂ ಆ ಮೇಲ್ಗಡೆ ಕಿರೀಟ ಇಟ್ಕೊಂಡು ಬರಲ್ಲ, ನಮ್ಮಲ್ಲೊಬ್ಬ ಅನ್ನೋ ಥರದ್ದು ನಟ ನಾಗಭೂಷಣು. ಇನ್ನು ಪ್ರಮೋದಣ್ಣನ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅವರು ಸೆಟ್ಟಲ್ಲಿದ್ದಾರೆ ಅಂದರೆ ಸೂಪರು. ಮತ್ತು ರಂಜನ್ನು ಪ್ರಮೋದಣ್ಣ ಇದ್ದಾರೆ ಅಂದರೆ ನಮಗೆ ಕಾಂತಾರ ಟೀಮ್ ಸಪೋರ್ಟ್ ಸಿಗ್ದಂಗೆ. ಮತ್ತು ಹಿರಿಯ ಪ್ರಾಥಮಿಕ ಶಾಲೆದು ಸರ್ಕಾರಿ ಟೀಮು. ಸೊ ತುಂಬಾ ಖುಷಿಯಾಗಿದೆ ಇಷ್ಟು ಜನ ಇರೋದು. ಇನ್ನು ನಮ್ಮ DOP ಚಂದ್ರು ಅವ್ರ ಬಗ್ಗೆ ಹೇಳಲೇಬೇಕು. ತುಂಬ ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು, ಸಿನಿಮಾಟೋಗ್ರಫಿಗೆ ಒಂದು ಹೊಸ ರೂಪ ಕೊಟ್ಟವರು ಅಂತಲೇ ಹೇಳ್ಬೋದು. ಒಂದು ಇದರಲ್ಲಿ ಶಿವಣ್ಣ ಹೇಳಿದರು, ನಿನ್ನ ನೋಡಿದ್ರೆ ಗೌರಿಶಂಕರ್ನ ನೋಡ್ದಂಗೆ ಆಗುತ್ತಮ್ಮ ಅಂತ. ಏಕೆಂದರೆ ಅಷ್ಟು ಒಳ್ಳೆ ಮಾತು ನಮ್ಮ ಚಂದ್ರು ಬಗ್ಗೆ ಹೇಳಿದರು. ಚಂದ್ರು ಕೂಡ ಈ ಸಿನಿಮಾದಲ್ಲಿ ಆ ಒಂದು DOP ಕೆಲಸ ಮಾಡ್ತಾ ಇರೋದು ನಮಗೆಲ್ರಿಗೂ ಖುಷಿ ಕೊಡುತ್ತೆ. ಯಾಕೆಂದರೆ ಇನ್ನು ನಾವು ಆ ವಿಚಾರದಲ್ಲಿ ಏನು ಮಾತಾಡೋಂಗೆ ಇಲ್ಲ, ಅಷ್ಟು ಸುಂದರವಾಗಿ ಕಾಣುತ್ತೆ. ಯಾಕೆಂದರೆ ನಿರ್ದೇಶಕರು ಮನಸ್ಸಾದರೆ DOP ಕಣ್ಣಾಗಿರ್ತಾರೆ ಯಾವಾಗಲೂ. ಇನ್ನು ಅನುಕೃಷ್ಣ ಅವರು ನಮ್ಮ ಎಡಿಟರು. ಸೊ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಸೊ ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಸೊ ನಿಮ್ಗಳ ಆಶೀರ್ವಾದ, ಕನ್ನಡಿಗರ ಆಶೀರ್ವಾದ ಈ ಚಿತ್ರಕ್ಕೆ ಬೇಕು. ಇನ್ನು ಯಾರ ಬಗ್ಗೆ ಬಿಟ್ಟಿದ್ದೀನಿ, ನಿರ್ಮಾಪಕರ ಬಗ್ಗೆ ಹೇಳಿದೆ. ಮೋಹನ್ ಬಾಬು ಸಾರು ಮತ್ತು ರಾಮಂಜಿಯವರು ಈ ಸಿನಿಮಾ ಆಗೋದಕ್ಕೆ ಕಾರಣ ಆಗಿರೋದು. ಯಾವಾಗಲೂ ಒಬ್ಬ ನಿರ್ದೇಶಕನಿಗೆ ಈ ಥರ ಒಂದು 20 ವರ್ಷ ಕೆಲಸ ಮಾಡಿದ್ದಾನೆ, ಯಾರ ಮೂಲಕನೋ ಈ ಹುಡುಗ ಹತ್ರ ಕತೆ ಇದೆ ನೋಡಿ, ಈ ಹುಡುಗ ಏನೋ ಮಾಡ್ತಾಯಿದ್ದಾನೆ, ದಯವಿಟ್ಟು ಬೆಂಬಲ ಕೊಡಿ ಅಂತ. ಇವತ್ತು ಮೋಹನ್ ಬಾಬು ಸಾರ್ಗೆ ರಾಮಂಜಿಯವರು ಹೇಳಿದ್ದಕ್ಕೆ ಇಷ್ಟು ಒಳ್ಳೆ ಸಿನಿಮಾ ಆಗ್ತಾಯಿದೆ. ಸೊ ಆ ಥರ ಒಂದು ಸಹಕಾರ ಮತ್ತು ಪ್ರೀತಿ ಇದ್ದಾಗ ಎಲ್ಲರೂ ಸಿನಿಮಾಗಳು ಮಾಡ್ಬೋದು, ಒಳ್ಳೊಳ್ಳೆ ಕತೆಗಾರರು ಮಂಚೂಣಿಗೆ ಬರ್ಬೋದು. ಮತ್ತು ಸಂಭಾಷಣೆ ವಿಚಾರದಲ್ಲಿ ನಾನು ಬರಿತಿದ್ದೀನಿ, ಮತ್ತು ಇಲ್ಲಿ ಸಂಭಾಷಣೆಕಾರರಿದ್ದಾರೆ, ಸಂಭಾಷಣೆಗಾರ್ತಿರಿಲ್ಲ. ಮೊದಲನೇ ಸರಿ ನಾನು ಇದೇನಿದು
ಕೋಮಲ ಕಲ್ಲೂಡಿ ಅಂತ ಸಂಭಾಷಣೆಕಾರ್ತಿ ಅವರು ಬರಹಗಾರರು, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅವ್ರಿಗೂ ತಂಡಕ್ಕೆ ವೆಲ್ಕಮ್ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರುತ್ತೆ. ಆಮೇಲೆ ಸುಧಾರಾಣಿ ಮೇಡಮ್ ಬಗ್ಗೆ ಲಾಸ್ಟಲ್ಲಿ ಹೇಳೋಣ ಅಂತ ಕಾಯ್ತಿದ್ದೆ. ಸುಧಾರಾಣಿ ಮೇಡಮ್ಮು ಬಗ್ಗೆ ನಮಗೊಂದು ಬೇಜಾರಿತ್ತು. ನಾವೆಲ್ಲ ಹೆಂಗಾಗಿದೆ, ಅವರು ಈಗಲೂ ಹೆಂಗೆ, ಅವ್ರ ಸಿನಿಮಾಗಳು, ಶಿವಣ್ಣನ ಸಿನಿಮಾಗಳು ಬಂದರೆ ಸುಧಾರಾಣಿ ಮೇಡಮ್ ರವಿಚಂದ್ರನ್ ಸಾರಿಂದ ಹಿಡಿದು ಎಲ್ಲ ಹೀರೋಗಳ ಜೊತೆನೂ ಬಂದ್ಬಿಟ್ರು. ಇದ್ದಕ್ಕಿದ್ದಂಗೆ ನಾನು ಅಮೇರಿಕಾಗೆ ಹೊರಟೋಗ್ತೀನಿ, ಮದುವೆ ಆಗ್ತಿದ್ದೀನಿ ಅಂದಾಗ ಹೋಲ್ಸೇಲಾಗಿ ಒಂದು ಹಾರ್ಟ್ ಬ್ರೇಕ್ ಮಾಡಿದಂಥ ವ್ಯಕ್ತಿ. ತುಂಬಾ ಇದಾಗಿತ್ತು ಆವಾಗ. ಅಂದರೆ ಇಡೀ ಕರ್ನಾಟಕ ಒಂದು ಒಳ್ಳೆ ನಟಿನ ಮತ್ತು ನಮ್ಮ ನೆಲದ ನಟಿನ ಕಳ್ಕೊಂಡ್ವಲ್ಲ ಅಂತ. ಆದರೆ ಮೇಡಮ್ ಇವತ್ತಿಗೂ ಇಂಡಸ್ಟ್ರೀಲಿ ಇದ್ದಾರೆ ಮತ್ತು ಇನ್ನು ಮುಂದೆ ಇರ್ತಾರೆ ಒಳ್ಳೊಳ್ಳೆ ಪಾತ್ರಗಳಿಗೆ. ಮತ್ತು ಈ ಸಿನಿಮಾದಲ್ಲಿ ಅವರು ಹೋಗಿ ಕತೆ ಹೇಳಿದ ತಕ್ಷಣ ಇಲ್ಲ ನಾನು ಮಾಡ್ತೀನಿ, ನನಗೆ ಈ ಥರ ಬೇಕು ಅಂತ ಹೇಳಿದ್ದು. ಮತ್ತು ಎಷ್ಟು ಸರಳ ಅನ್ನೋದು, ಈಗ ಬರ್ತಾ ಇರೋ ಹೊಸ ನಟಿಯರಿಗೆ ಇವರು ನಿಜಕ್ಕೂ ಮಾದರಿ. ಹಿಂಗಿರಬೇಕು, ಅಂದರೆ ಸಾಧಕಿ ಅಂತ ನಾವೇನಕ್ಕೆ ಕೇಳ್ತೀವಿ ಅಂದರೆ, ತುಂಬ ಸಣ್ಣ ವಯಸ್ಸಿಗೆ ಇವರು ಇಂಡಸ್ಟ್ರಿಗೆ ಬಂದಿದ್ದು. ಐ ಥಿಂಕ್ ಯೂನಿಫಾರ್ಮ್ ಆಗ್ತಾ ಇದ್ದಿದ್ದ ಡೇಸ್ ಅನಿಸುತ್ತೆ. ಅಮ್ಮ ಪಾರ್ವತಮ್ಮ ಅವರ ಆಶೀರ್ವಾದದಿಂದ ಬಂದರು. ಬಟ್ ಅವರ ಹೆಸರನ್ನ ನಿಲ್ಲಿಸಿದ್ರು. ತುಂಬ ಒಳ್ಳೆ ಸಾಧನೆ ಮಾಡಿದ್ದಾರೆ ಮೇಡಮ್. ವೆಲ್ಕಮ್ ಟು ಮೈ ಟೀಮ್. ಮತ್ತು ವಂಶಿ, ರಂಜನ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅವರಿಬ್ಬರನ್ನ ನೋಡಿದ್ರೆ ಸಾಕು, ಕಿಟ್ಟಣ್ಣ ಹೇಳ್ದಂಗೆ ನಿಷ್ಕಲ್ಮಶ ಪ್ರೇಮ ಕಥೆನೇ. ಅವರಿಬ್ಬರು ಹಂಗೆ ಕೂತಿದ್ರೇ ನಿಷ್ಕಲ್ಮಶವಾಗಿ ಕಾಣ್ತಾರೆ. ಸೊ ವರ್ಕ್ಶಾಪಲ್ಲಿ ನೋಡಿದೆ, ಒಂದು ಡೈಲಾಗ್ ಶೀಟ್ ಕೊಟ್ಟಿದ ತಕ್ಷಣ ನಿಜಕ್ಕೂ ರೈಟ್ರಾಗಿ ನನಗೆ ಖುಷಿ ಆಯಿತು. ಸೊ ಈ ಒಂದು ಇನ್ನೋಸೆನ್ಸ್ನ ಕೊನೆಯವರೆಗೂ ಕಾಪಾಡ್ಕೊಂಡೋಗಿ ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.